ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ರಾಜ್ಯ ಸರ್ಕಾರದ ರೈತ ವಿರೋಧಿ ಹಾಗೂ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿಗೆ ತರುವುದಕ್ಕೆ ಒತ್ತಾಯಿಸಿ ಬೀದರ್ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಹುಡುಗಿಯವರ ನೇತೃತ್ವದಲ್ಲಿ ವಿರೋಧ ಪ್ರದರ್ಶನವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರಾದ ಪ್ರಭು ಚೌಹಾಣ್ ಅವರು, ರಾಜ್ಯ ಸರ್ಕಾರದಿಂದ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ. ನಮ್ಮ ಸರ್ಕಾರವಿದ್ದಾಗ ಗೋಹತ್ಯೆಯನ್ನು ತಡೆಯುವುದಕ್ಕೆ ಜಾರಿ ತಂದಿರುವ ಕಾಯ್ದೆಯನ್ನು ರದ್ದು ಮಾಡಲಾಗಿದೆ ಹಾಗೂ ಗೋಶಾಲೆಗೆ ಸಮರ್ಪಕವಾಗಿ ಅನುದಾನವನ್ನು ನೀಡುತ್ತಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರದಿಂದ ಮೂಕ ಪ್ರಾಣಿಗಳ ಮೇಲೆ ಅನ್ಯಾಯ ಮಾಡಲಾಗ್ತಾ ಇದೆ. ಇದರ ಶಾಪವನ್ನು ರಾಜ್ಯ ಸರ್ಕಾರಕ್ಕೆ ತಟ್ಟಿ ರಾಜ್ಯ ಸರ್ಕಾರ ಶೀಘ್ರದಲ್ಲಿ ಪತನಗೊಳ್ಳುತ್ತೆ. ಬಿಜೆಪಿ ಸರ್ಕಾರವಿದ್ದಾಗ ರೈತರಿಗೆ ನೀಡಲಾಗುತ್ತಿರುವ ಹಾಲಿನ ಸಹಾಯಧನವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡುತ್ತಿಲ್ಲ. ಹಾಗಾಗಿ ರೈತರ ನೆರವಿಗೆ ಸರ್ಕಾರ ಬರುತ್ತಿಲ್ಲ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಭಾಜಪಾ ಕಾರ್ಯದರ್ಶಿ ಜೊತೆಗೆ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು, ರಾಜ್ಯ ಸರ್ಕಾರದ ಗೋಹತ್ಯೆ ನಿಷೇಧ ಕಾಯ್ದೆಗೆ ನಿರ್ಲಕ್ಷಿಸಿದ್ದಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದಲ್ಲಿ ಜಾನುವಾರು ಹತ್ಯೆ ಮತ್ತು ಪ್ರತಿಬಂಧಕ ಕಾಯ್ದೆಗಳನ್ನು ಜಾರಿಗೆ ತರಲಾಗಿತ್ತು. ಅದಕ್ಕೆ ಪೂರಕವಾಗಿ ಅನೇಕ ಕ್ರಮಗಳನ್ನು ಜಾರಿ ತರಲಾಗಿತ್ತು. ಚೆಕ್ ಪೋಸ್ಟ್ಗಳನ್ನು ತೆರೆದು ಗೋವುಗಳನ್ನು ಕಸಾಯಿಖಾನೆಗಳಿಗೆ ಸಾಗಿಸದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು. ಈಗ ಆ ಕೆಲಸ ಆಗ್ತಾ ಇಲ್ಲ. ಈಗ ಸಾರ್ವಜನಿಕ ಸ್ಥಳದಲ್ಲಿ ಅನುಮತಿ ಇಲ್ಲದೆ ಮಾಂಸವನ್ನು ಮಾರಾಟ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಅಭಿವೃದ್ಧಿಗೆ ಮೀಸಲಿಟ್ಟು ಹಣವನ್ನು ತಮ್ಮ ಗ್ಯಾರಂಟಿಗಳಿಗೆ ಬಳಸಿಕೊಂಡು ಪರಿಶಿಷ್ಟ ಜಾತಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ರಾಜ್ಯ ಸರ್ಕಾರದಿಂದ ಶೀಘ್ರದಲ್ಲಿ ಗೋಹತ್ಯೆ ಕಾಯ್ದೆಯನ್ನು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಗೋಹತ್ಯೆಯನ್ನು ತಡೆದು ರೈತರ ನೆರವಿಗೆ ಬರಬೇಕು ಎಂದು ತಿಳಿಸಿದರು. ಬಸವಕಲ್ಯಾಣ ಶಾಸಕರಾದ ಶರಣು ಸಲಗರ್ ಅವರು ಮಾತನಾಡಿ, ಗೋವುಗಳ ಸಾಕಣೆ ಮಾಡುವವರಿಗೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಪ್ರೋತ್ಸಾಹಧನ ಕೊಡುತ್ತಿದ್ದೆವು. ಈಗ ಅದನ್ನು ಕೊಡ್ತಾ ಇಲ್ಲ. ಶೀಘ್ರ ಪ್ರೋತ್ಸಾಹಧನ ಕೊಡಬೇಕು. ಅಗತ್ಯ ಇರುವ ಕಡೆಗಳಲ್ಲಿ ಗೋಶಾಲೆಗಳನ್ನು ಆರಂಭಿಸಬೇಕು. ಕಸಾಯಿಖಾನೆಗಳನ್ನು ಬಂದ್ ಮಾಡಿಸಬೇಕು ಎಂದು ಒತ್ತಾಯ ಮಾಡಿದರು. ಪ್ರತಿಭಟನೆ ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಹುಡುಗಿಯವರು ಕೂಡ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪೀರಪ್ಪ ಯರ್ನಳ್ಳಿ, ಮಾಧವ್ ಹೋಸರೆ, ಬೀದರ್ ಗ್ರಾಮಾಂತರ ಘಟಕದ ಅಧ್ಯಕ್ಷ ರಾಜೇಂದ್ರ ಪೂಜಾರಿ, ಬೀದರ್ ನಗರ ಘಟಕದ ಅಧ್ಯಕ್ಷರಾದ ಶಶಿ ಹೋಸಳ್ಳಿ, ಔರಾದ ತಾಲೂಕಾ ಘಟಕ ಅಧ್ಯಕ್ಷ ಆರ್ ಪನ್ನಾಳೆ, ರಾಜಶೇಖರ್ ನಾಗಮೂರ್ತಿ, ರಾಜ್ಕುಮಾರ್ ಪಾಟೀಲ್ ನೇಮತಾಬಾದ್, ಬಾಬುರಾವ್ ಕಾರ್ಬಾರಿ, ನರೇಶ್ ಗೌಳಿ, ವಿಕ್ರಮ್ ಮುದಾಳೆ, ನಿತಿನ್ ನೌಲ್ಕೆರೆ, ಸಂಜು ಭೀಮ್ನಗರ್, ಭೂಷಣ್ ಪಾಠಕ್, ರೋಷನ್ ವರ್ಮಾ, ವೀರು ದಿಗ್ವಾಲ್, ಹನುಮಂತ ಬುಳ್ಳ, ನವೀನ್ ಚಿಟ್ಟ, ಬಸವರಾಜ ಪವಾರ್, ಶಿವಪುತ್ರ ವೈದ್ಯ, ಶ್ರೀನಿವಾಸ ಚೌಧರಿ ಅವರು ಸೇರಿದಂತೆ ಅನೇಕ ಕಾರ್ಯಕರ್ತರು ಪ್ರಮುಖರು ಉಪಸ್ಥಿತರಿದ್ದರು. ಆಗಿನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ BS ಯಡಿಯೂರಪ್ಪರ ಒಂದು ಅವಧಿಯಲ್ಲಿ ಮಂತ್ರಿಯಾಗಿ ನಿಷೇಧ ಮಾಡಲಿಕ್ಕೆ ಅವ್ರ ನಿಟ್ಟಿನಲ್ಲಿ ನಿಷೇಧ ಆದಂಥ ನಮ್ಮ ಪ್ರಭು ಚೌಹಾಣ್ ಅವರೇ, ನಮ್ಮ ಬಸವಕಲ್ಯಾಣ ಆತ್ಮೀಯ ಶಾಸಕರು, ಜನಪ್ರಿಯ ಶಾಸಕರಾದ ಶರಣು ಸಲಗರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದ ಪೀರಪ್ಪ ಅವರೇ ಹಾಗೂ ಸಂಚಾಲಕರೇ, ಉಳಿದಂಥ ಎಲ್ಲ ನಗರಾಧ್ಯಕ್ಷರೇ, ಪಕ್ಷದ ಮುಖಂಡರೇ ಮತ್ತು ಕಾರ್ಯಕರ್ತರೇ, ಈ ತಾನೇ ಶರಣು ಸಲಗರ್ ಅವರು ಹೇಳ್ದಂಗೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ದೀನ್ ದಲಿತರಿಗೆ, ಕಡು ಬಡವರಿಗಿರ ವಿರೋಧ ಮಾಡ್ತಾನೇ ಇದೆ. SC STಗೆ ಮೀಸಲಿಟ್ಟ ಹಣ 11,000 ಕೋಟಿಯನ್ನು ಬಿಟ್ಟಿ ಭಾಗ್ಯಗಳಿಗೆ ಹಾಕಿ ನಮ್ಮ SC ST ಸಮಾಜ ಜನರನ್ನು ಅನ್ಯಾಯ ಮಾಡಿದೆ. ಜನರಿಗೆ ಅನ್ಯಾಯ ಮಾಡಿದ ಇಷ್ಟು ದಿವಸ ನಾವು ನೋಡಿದ್ದೀವಿ. ಈ ಜಾನುವಾರುಗಳಿಗೆ ಅನ್ಯಾಯ ಮಾಡೋದು ರಾಜ್ಯದ ಜನತೆ ನೋಡಬೇಕಾಗಿದೆ. ಯಾಕಂದರೆ ಸುಮಾರು ನಮ್ಮ ಪ್ರಭು ಚೌಹಾಣ್ಜಿಯವರಿದ್ದಾಗ 100 ಗೋಶಾಲೆ ತೆಗೆದಿರಲ್ಲ ಸರ್, 100 ಗೋಶಾಲೆ ತೆಗೆದಿದ್ರು. 100 ಶಾಲೆ ಹಣ ಕೂಡ ಮೀಸಲಿಟ್ಟಿದ್ರು. ಅದಕ್ಕೆ ಬಾಕಿ ಇದ್ದ ಹಣಗನೇ ಅವರು ಬಿಡುಗಡೆ ಮಾಡ್ತಾ ಇಲ್ಲ. ಸುಮಾರು 770 ಕೋಟಿ, ಈಗ 716 ಕೋಟಿ ಹಾಲಿನ ಪ್ರೋತ್ಸಾಹಧನ ಏನು ನಮ್ಮ ತಾಯಂದಿರು, ರೈತರು ಮತ್ತು ಭಾಳಷ್ಟು ಕಡುಬಡವರು ಆ ಒಂದು ಹಾಲು ಮಾರುವಂಥ, ಹಾಲು ಹಾಕುವಂಥ ಒಂದು ವ್ಯಾಪ್ತಿಯಲ್ಲಿ ಅವ್ರು ಬರ್ತಾರೆ. ಅವ್ರಿಗೆ ಎಷ್ಟೊಂದು ಅನ್ಯಾಯ ಆಗ್ತಾ ಇದೆ. 716 ಕೋಟಿ ತಕ್ಷಣ ಬಿಡುಗಡೆ ಮಾಡಬೇಕು. ಆಗಿದ್ದಂಥ ನಮ್ಮ ಯೋಜನೆಗಳು, ಕಳೆದ ಸರ್ಕಾರ ನಮ್ಮ BS ಯಡಿಯೂರಪ್ಪ ಅವರು ಆಗ ಬೊಮ್ಮೆಯವರ ನೇತೃತ್ವದಲ್ಲಿದ್ದ ಸರ್ಕಾರ, ಅದು ಯೋಜನೆಗಳು ತಕ್ಷಣ ಬಿಡುಗಡೆ ಆಗ್ಬೇಕನ್ನೋ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ. ಮತ್ತು ಈಗೇನು ಇವರು ಎಲ್ಲಕ್ಕ ವಿರೋಧ, ಎಲ್ಲ ಜನರಿಗೆ ಅನ್ಯಾಯ ಮಾಡೋದು, ಹೇಗಾದರೂ ಮಾಡಿ ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೊಡಿಸ್ಬೇಕು. ಅವ್ರ ಹಣಗಳು ಬಿಡುಗಡೆ ಮಾಡ್ತಾ ಇಲ್ಲ.
ಅಲ್ಲಿ ಹಣ ಬಂದರೆ ಇಲ್ಲಿ ಬಿಟ್ಟಿ ಭಾಗ್ಯಗಳಿಗೆ ದುಡ್ಡು ಕೊಡ್ಬೇಕಂತ ಅವ್ರ ಯೋಜನೆ ಇದೆ ಅಷ್ಟೇ. ಯಾವ ಜನರು ರಾಜ್ಯ ಜನರಿಗೆ ಉದ್ಧಾರ ಮಾಡೋಂಥ ಪ್ರಯತ್ನ ಅವ್ರು ಮಾಡಲ್ಲ. ಅವ್ರು ಮಾಡ್ಬೇಕು ಬೇಕಾಗಿಲ್ಲ ಅವ್ರಿಗೆ. ಅವ್ರು ಹೇಗಾದ್ರೂ ಮಾಡಿ ಲಾಟ್ರಿ ಹೊಡೆದು 135 ಸೀಟ್ ಬಂದಿದೆ. ಅದೇ ಒಂದು ಅಹಮದಲ್ಲಿ ಗುಂಗಿನಲ್ಲಿದ್ದಾರೆ. ರಾಜ್ಯ ಜನತೆ ಎಲ್ಲರೂ ನೋಡ್ತಾ ಇದೆ. ಮುಂಬರುವ 28 ಲೋಕಸಭಾದಲ್ಲಿ 28 ಗೆದ್ದೆ ಅಂದರೆ ಅವಾಗ ಅವರಿಗೆ ರಾಜ್ಯ ಜನತೆ ಪಾಠ ಕಲಿಸೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ರಾಜ್ಯ ಸೂಚನೆ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಸೂಚನೆ ಕೊಟ್ಟು ಇವತ್ತು ನಾವು ಬಿಜೆಪಿ ಜಿಲ್ಲಾಧ್ಯಕ್ಷರು ಸೋಮನಾಥ್ ಪಾಟೀಲ್ ನೇತೃತ್ವದಲ್ಲಿ ಸರ್ಕಾರ ವಿರೋಧಿ ನೀತಿ ವಿರೋಧಿ ಪ್ರತಿಭಟನೆ ಕೂಡ ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ. ಈ ಪ್ರತಿಭಟನೆಗೆ ನಮ್ಮ ಬಿಜೆಪಿ ಕಾರ್ಯದರ್ಶಿ ಜನಪ್ರಿಯ ಶಾಸಕರು ಬೆಲ್ದಾಳಜಿ ಅವರೇ, ನಮ್ಮ ಬಸವಕಲ್ಯಾಣ ಜನಪ್ರಿಯ ಶಾಸಕರು, ನಮ್ಮ ಸ್ನೇಹಿತರು ಚನ್ನು ಸಲ್ಗಾರ್ ಅವರೇ, ಬಾಕಿ ಎಲ್ಲ ನಮ್ಮ ಪಾರ್ಟಿ ಪದಾಧಿಕಾರಿ ಜನರಲ್ ಸೆಕ್ರೆಟರಿ ಎಲ್ಲರಿಗೆ, ಜಿಲ್ಲಾಧ್ಯಕ್ಷರು ಹೇಳಿದ್ದೀನಿ. ಆಮೇಲೆ ನಾನು ಮುಖ್ಯಮಂತ್ರಿಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ತಾವು ಯಾವ ಥರ ಕರ್ನಾಟಕ ರಾಜ್ಯದ 6 ಕೋಟಿ ಜನತೆಗೆ ಸುಳ್ಳು ಹೇಳಿ 5 ಗ್ಯಾರಂಟಿ ಕೊಟ್ಟು ಅಧಿಕಾರ ಬಂದಿರಿ, ಜನತೆಗೆ ಸುಳ್ಳು ಹೇಳ್ರಿ, ಜನರಿಗೆ ಸುಳ್ಳು ಹೇಳ್ರಿ, ಬಟ್ ಮುಖ ಪ್ರಾಣಿಗೆ ಗೋಮಾತಾಗೆ ತಾವು ಸುಳ್ಳು ಹೇಳ್ತಾ ಇದ್ದೀರಿ, ಮೋಸ ಮಾಡ್ತಾ ಇದ್ದೀರಿ, ಧೋಕಾ ಮಾಡ್ತಾ ಇದ್ದೀರಿ. ಮುಖ ಪ್ರಾಣಿ ತಮಗೆ ಮಾಪ್ ಮಾಡಲ್ಲ. 100% ತಮಗೆ ಮುಖ ಪ್ರಾಣಿ ಶಾಪ್ ಆಗತ್ತೆ. ಥೋಡಾ ದಿನದಲ್ಲಿ ತಮ್ಮ ಸರ್ಕಾರ ಹೋಗುತ್ತೆ. 100% ಸರ್ಕಾರ ಹೋಗುತ್ತೆ. 100 ಹೇಳ್ತಾ ಇದ್ರಿ. ತಾವು ಮುಖ ಪ್ರಾಣಿಗೆ ಮೋಸ ಮಾಡ್ತಾ ಇದ್ರಿ, ಧೋಕಾ ಮಾಡ್ತಾ ಇದ್ರಿ. ರೈತರ ಹಲ್ಲಿನ ಎಂದು ಸಹಾಯಧನ ಪ್ರೋತ್ಸಾಹಧನ ತಾವು ಒಂದು ಮಿನಿಮಮ್ 7 ಕೋಟಿ ತಾವು ಕೊಡ್ತಾ ಇಲ್ಲ. 700 ಕೋಟಿ ಜಾಸ್ತಿ ತಾವು ಕೊಡ್ತಾ ಇಲ್ಲ. ನಾವು ತಮ್ಮದು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ಅವರೇ, ಯಾವ ಥರ ತಾವು ಅಧಿಕಾರ ಬಂದ್ರಿ ಸುಳ್ಳು ಹೇಳಿ ಮೋಸ ಮಾಡಿ ತಾವು ನಮ್ಮ ಏನು ಕಾಯ್ದಾ ತಂದೀವಿ. ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬೇಡೂರು ಸಾಪರ್ ನೇತೃತ್ವದಲ್ಲಿ, ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಾನು ಏನೇನು ಸ್ಕೀಮ್ ಎಲ್ಲ ಸ್ಕೀಮ್ ಬಂದ್ ಮಾಡ್ತಾ ಇದ್ರಿ, ಸ್ಕೀಮ್ ಸ್ಟಾಪ್ ಮಾಡ್ತಾ ಇದ್ರಿ. ಪ್ರಾಣಿ ಸಹಾಯವಾಣಿ ಕೇಂದ್ರ ರೈತರಿಗೆ ಅನುಕೂಲ ಆಗಬೇಕು ಪ್ರಾರಂಭ ಮಾಡಿದ್ದೀನಿ, ತಾವು ಬಂದ್ ಮಾಡಿದಿರಿ. ಗೋಹತ್ಯೆ ನಿಷೇಧ ಕಾನೂನು ಚಾಲು ಮಾಡಿದ್ದೀನಿ. ತಾವು ರೋಜ್ ರಾಸವಾಯಲ್ಲಿ ನಮ್ಮ ಕಸಾಯಿಖಾನ ಓಪನ್ ಮಾಡಿಬಿಟ್ಟಿರಿ. ನಾನು ಪ್ರತಿ ಈಗ ನಮ್ಮ ಬಕ್ರೀದ್ನಲ್ಲಿ ನಾನು ಪ್ರತಿ ಸ್ಟೇಟ್ನಲ್ಲಿ ಚೆಕ್ನಾಗ ನಾನು ಬಂದ್ ಮಾಡ್ತಾ ಇದ್ದೀವಿ, ತಾವು ಓಪನ್ ಮಾಡಿದ್ದೀರಿ. ಪ್ರಾಣಿ ಕಲ್ಯಾಣ ಮೇಳನ್ನು ಓಪನ್ ಮಾಡಿದ್ರು, ಬಂದ್ ಮಾಡಿದ್ದೀರಿ. ಅನೇಕ ಯೋಜನೆ ತಾವು ಪ್ರತಿ ಜಿಲ್ಲೆಗೆ ಗೋಶಾಲಾ ಒಂದು ಗೋಶಾಲೆಗೆ 1 ಕೋಟಿ ಮಿನಿಮಮ್ 30 ಗೋಶಾಲಾ ಸ್ಟಾರ್ಟ್ ಮಾಡಿದ್ದೀನಿ. ಅನುದಾನ ಕೊಡ್ತಾ ಇಲ್ಲ. 70 ಗೋಶಾಲಾ ವಾಪೀಸ್ ಡಿಕ್ಲೇರ್ ಮಾಡಿದ್ದೀನಿ, ತೋ ಅನುದಾನ ಕೊಡ್ತಾ ಇಲ್ಲ. ಆಮೇಲೆ ಗೋಮಾಲ ಜಾಗ ಆಯ್ಕೆ ಮಾಡಿದ್ದೀನಿ. ನಮ್ಮ ಸರ್ಕಾರ ನೀತಿ ಎಲ್ಲರಿಗೆ ಅನುಕೂಲ ಆಗಬೇಕು, ರೈತರಿಗೆ ಫಾಯ್ದಾ ಆಗಬೇಕು. ಅದಕ್ಕಾಗಿ ನಾವು ಏನು ಮಾಡಿದ್ದೀವಿ ತಾವೆಲ್ಲ ಬಂದ್ ಮಾಡ್ತಾ ಇದ್ರಿ. ನಮ್ಮದು ಮಾಫ್ ಮಾಡಲ್ಲ, ಹಸುಗಳದ್ದು ಮಾಫ್ ಮಾಡಲ್ಲ. ಮುಖ್ಯಮಂತ್ರಿ ಅವರೇ ತಮ್ಮದು ಕುರ್ಚಿ ಹೋಯ್ತು, 100 ಕುರ್ಚಿ ಹೋಯ್ತು. ಯಾಕಂದ್ರೆ ಜನರಿಗೆ ಮೋಸ ಮಾಡ್ತಾ ಇದ್ರಿ, ಜಾನುವಾರುಗಳಿಗೆ ಧೋಕಾ ಮಾಡ್ತಾ ಇದ್ರಿ. ಈಗ ತಾವು ಎಲ್ಲರಿಗೆ ಕಸಾಯಿಖಾನ ಓಪನ್ ಮಾಡಿಬಿಟ್ಟಿರಿ, ಅನ್ನೇ ಸ್ಕೀಮ್ ಮಾಡಿದ್ದೀವಿ, ಎಲ್ಲ ಸ್ಕೀಮ್ ಕ್ಲೋಸ್ ಮಾಡಿಬಿಟ್ಟಿರಿ. ಅದಕ್ಕಾಗಿ ನಾನು ಈ ಹೋರಾಟ ನಾನು ಸಮೀಪವಾಗಿ ಮಾಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ನಮ್ಮ ರಾಜ್ಯಾಧ್ಯಕ್ಷಿಗ ಆದೇಶ ಮೇರೆಗೆ ತಾಲೂಕಿನಲ್ಲಿ ತಹಸೀಲ್ ಕಾರ್ಯಾಲಯದಲ್ಲಿ ಎಲ್ಲೆಲ್ಲಿ ಮಾಡಬೇಕು ಬೀತ ಜಾನುವಾರು ತಗೊಂಡು ಮಾಡ್ತೀವಿ. ಯಾಕಂದ್ರೆ ಈ ಶ್ರೀಪ ಅವರಿಗೆ ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವರು 10 ದಿವಸದಲ್ಲಿ ಏನು ಮಾಡಲ್ಲ ಅಂದರೆ ಮುಂದೆ ನಾನು ಅಸೆಂಬ್ಲಿ ಬರ್ತಾ ಇದೆ, ಎಲ್ಲ ನಮ್ಮ ವಿರೋಧಿ ಪಕ್ಷ ನಮ್ಮ ಜೊತೆ ಚರ್ಚೆ ಮಾಡಿ ಒಳ ಕೂಡ ಹೋರಾಟ ಮಾಡ್ತೀವಿ, ಒಳ ಕೂಡ ಧರಣಿ ಮಾಡ್ತೀವಿ. ಈ ಥರ ಎಚ್ಚರಿಕೆ ನಾವು ಕೊಡ್ತಾ ಇದ್ದೀನಿ. ಎಲ್ಲ ಬಿಜೆಪಿ ಕಾರ್ಯಕರ್ತ ನಾವು ರಾತ್ರಿ ನಮ್ಮ ಅಧ್ಯಕ್ಷ ಫೋನ್ ಮಾಡಿದ್ರು. ನಾನು ಶ್ರೀಪ ಮುಖ್ಯಮಂತ್ರಿ ನಮ್ಮ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಜಮಾ ಆಗಬೇಕು ಅಂತ ಬಂದೀನಿ. ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ. ಈ ಹೋರಾಟ ಇತಿ ಮುಗಲ್ಲ. ಈ ಹೋರಾಟ ಹಳ್ಳಿ ತನಕ ಹೋಗಬೇಕು, ರೈತರ ಮನೆ ತನಕ ಹೋಗಬೇಕು, ನಮ್ಮ ಕೃಷಿ ಕಾರ್ಯಕ್ರಮ ಹೋಗಬೇಕು. ಅದಕ್ಕಾಗಿ ನಾನು ವಾಪಸ್ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಗಯ ಪರಿಸರದಿಂದ ನಮಗೆ ಪುಕ್ಕಟ್ಟೆಯಾಗುವ ಸಿಗುವಂಥ ನೀರು
20 ರೂಪಾಯಿ ಲೀಟರ್ ಮಾತ್ರ ನಾವೆಲ್ಲರೂ ತೊಗೊಳ್ತೀವಿ, ಖರೀದಿ ಮಾಡ್ತೀವಿ. ಅದರ ರೈತ ಇಡೀ ದಿವಸ ತನ್ನ ಬೆವರನ್ನು ಸುರಿಸಿ ಆ ಹಸುವನ್ನು ಮೇಯಿಸಿ ಕರೆದಂಥ ಹಾಲು ಇವತ್ತು 25 ರೂಪಾಯಿ ಲೀಟರ್ ಮಾರಾಟ ಆಗ್ತಾ ಇದೆ, 25ರಿಂದ 30 ಲೀಟರ್ ಮಾರಾಟ ಆಗ್ತಾ ಇದೆ. ಅದಕ್ಕೆ ರೈತಗೆ ಅನ್ಯಾಯ ಆಗಬಾರ್ದು ಅಂತ ಯಡಿಯೂರಪ್ಪನವರು ಅದಕ್ಕೊಂದು 5 ರೂಪಾಯಿ ಪ್ರೋತ್ಸಾಹಧನ, ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹಧನವನ್ನು ಘೋಷಣೆ ಮಾಡಿದರು. ಮತ್ತು ಅದು ನಿರಂತರವಾಗಿ ನಮ್ಮ ಸರ್ಕಾರ ಇರೋವರೆಗೆ ಕೊಡ್ತಾ ಬಂದಿದ್ದರು. 5 ರೂಪಾಯಿ ಅದೇನು ಹೆಚ್ಚಲ್ಲ, ರೈತಗೆ ಅವ್ನು ಮಾಡೋಂಥ ಮೆಹನತಿಗೆ ಅದೇನು ಹೆಚ್ಚಲ್ಲ. ನಮ್ಮ ಇಡೀ ರಾಜ್ಯದಲ್ಲಿ 26 ಲಕ್ಷ ಕುಟುಂಬಗಳು, 26 ಲಕ್ಷ ರೈತ ಕುಟುಂಬದವರು ಈ ಹಾಲಿನ ಮೇಲೆ ಬದುಕ್ತಾ ಇರ್ತಾರೆ. ಅವ್ರು ಪ್ರತಿ ದಿವಸ ತಮ್ಮ ಬೆವರನ್ನು ಸುರಿಸ್ತಾರೆ. ಆ 26 ಲಕ್ಷ ಕುಟುಂಬದವರು ಇವತ್ತು ಸರಿ ಸುಮಾರು 85 ಲಕ್ಷ ಲೀಟರ್ ಹಾಲನ್ನು ದಿನ ಪೂರೈಸ್ತಾ ಇದ್ರು ನಮ್ಮ ರಾಜ್ಯಕ್ಕೆ. ಅದರ ಕಳೆದ ಕೆಲವು ದಿನಗಳಿಂದ ರಾಜ್ಯ ಸರ್ಕಾರ ಏನು 5 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡೋದು ನಿಲ್ಲಿಸಿದೆಯೋ ಅವಾಗಿನಿಂದ ಹಾಲಿನ ಉತ್ಪಾದನೆ 10 ಲಕ್ಷ ಲೀಟರ್ ಕಡಿಮೆಯಾಗಿದೆ. 10 ಲಕ್ಷ ಲೀಟರ್ ಕಡಿಮೆ ಆಗಿದೆ ಅಂದ್ರೆ ಆ ಗೋವುಗಳು ಎಲ್ಲೋದು? 10 ಲಕ್ಷ ಲೀಟರ್ ಕಡಿಮೆ ಆಗಿದೆ ಅಂದ್ರೆ ಗೋವುಗಳ ಸಂಖ್ಯೆ ಕಡಿಮೆ ಆಗಿದೆ. ನೇರ ಆ ಗೋವುಗಳೆಲ್ಲ ಕಸಾಯಿಖಾನೆಗೆ ಹೋಗ್ತಾ ಇದ್ದಾವೆ. ಇವತ್ತು ವಿದೇಶದಲ್ಲಿ ನೋಡ್ತಾ ಇದ್ದೀವಿ ನಾವು, ಕೌ ಹಗ್ಗಿಂಗ್ ಅಂತ ಹೊಸ ಒಂದು ಸಿಸ್ಟಮ್ ಚಾಲೂ ಆಗಿದೆ. ಜನ ಹೋಗಿ ಆಕಳುಗಳು ಎಲ್ಲಿವೆ ಅಲ್ಲಿ ದುಡ್ಡು ಕೊಟ್ಟು ಸಾವಿರಾರು ರೂಪಾಯಿ ಕೊಟ್ಟು ಅದನ್ನು ಅಪ್ಕೊಳ್ತಾ ಇದ್ದಾರೆ. ಆಕಳು ಅಪ್ಪಿಕೋ ಚಳುವಳಿ ನಡೀತಾ ಇದೆ ವಿದೇಶಗಳಲ್ಲಿ, ಅದರಿಂದ ರೋಗ ರುಜಿನಗಳು ಹೋಗ್ತಾ ಇವೆ ಅಂತ ಬೇರೆ ದೇಶದವ್ರು ಅಂತ ಇದ್ದಾರೆ. ಇವತ್ತು ಯಾವ ಆಕಳನ್ನು ನಾವು ಮಾತೆ ಅಂತ ಹೇಳ್ತೀವೋ ಆ ಮಾತೆಯ ಮಾರಣ ಹೋಮ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಸಿದ್ದರಾಮಯ್ಯನ ಸರ್ಕಾರದಿಂದ ನಡೀತಾ ಇದೆ. ಹಿಂದೆ ನಮ್ಮ ಮಂತ್ರಿಗಳಾಗಿದ್ದಾಗ ಗೋ ಹತ್ಯೆ ನಿಷೇಧಕ್ಕಾಗಿ ಕಾನೂನು ತಂದರು, ಅದಕ್ಕಾಗಿ ಚೆಕ್ ಪೋಸ್ಟ್ಗಳನ್ನು ಮಾಡಿದ್ರು, ಕಠಿಣ ಕ್ರಮಗಳನ್ನು ಕೈಗೊಂಡ್ರು. ಇವತ್ತು ಅವೆಲ್ಲ ತೆಗೆದುಹಾಕಿ ಇವತ್ತು ಕಸಾಯಿಖಾನೆಗೆ ಈ ರಾಜ್ಯದ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ. ಕೇವಲ ಇಷ್ಟೇ ಅಲ್ಲ, ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಕೇಂದ್ರದ 6,000 ರೂಪಾಯಿ ಏನು ಕಿಸಾನ್ ಸನ್ಮಾನ್ ನಿಧಿ ಮೋದಿ ಸರ್ಕಾರದಿಂದ ಬರ್ತಾ ಇದೆ, ಅದ್ರ ಜೊತೆ ರಾಜ್ಯ ಸರ್ಕಾರ ಕೂಡ 4,000 ರೂಪಾಯಿ ಕೊಡ್ತಾ ಇತ್ತು. ಈ ಪುಕ್ಕಟ್ಟೆ ಗ್ಯಾರಂಟಿಗಳ ಮೇಲೆ ಬಂದಂಥ ಈ ಸರ್ಕಾರ ರೈತರ ಎಲ್ಲ ಯೋಜನೆಗಳನ್ನು ಒಂದೊಂದಾಗಿ ಕಿತ್ತಾಕ್ತಾ ಇದೆ. ಇವತ್ತು ಕೃಷಿ ಇಲಾಖೆಯಲ್ಲಿ ರೈತನಿಗೆ ತನ್ನ ಹೊಲಗಳಿಗೆ ನೀರು ಉಣಿಸ್ಲಿಕ್ಕೆ ಪೈಪ್ಲೈನ್ ಮಾಡಬೇಕಾದ್ರೆ, ಪೈಪ್ ತೊಗೊಳ್ಬೇಕಾದ್ರೆ ಸ್ಪ್ರಿಂಕ್ಲರ್ ಪೈಪು 21,100 ಒಂದು ಕಂತು ಕಟ್ಟಬೇಕಾಗಿತ್ತು. ಇವತ್ತು ಕಳೆದ 6 ತಿಂಗಳಿಂದ ಅದರ ಹಣ 4,600 ರೂಪಾಯಿ ಮಾಡಿದ್ದಾರೆ. ಎಲ್ಲ ಕಡೆ ರೈತರದೇನು ಸಬ್ಸಿಡಿ ಇದೆ, ಆ ಸಬ್ಸಿಡಿ ತೆಗೆಯುವಂಥ ಕೆಲಸ, ರೈತನಿಗೆ ಸರ್ಕಾರದಿಂದ ಸಿಗುವಂಥ ಹಣ ಕೊಡಲಾರದೇ ಇರುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಒಂದು ಸಾಂಕೇತಿಕವಾದ ಪ್ರತಿಭಟನೆ ನಾವು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಆದರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಪ್ರಭು ಚವ್ಹಾಣ್ ಅವರು ಹೇಳಿದಂಗೆ ಮುಂದೆ ಬರುವಂಥ ದಿನದಲ್ಲಿ ಭಾರತೀಯ ಜನತಾ ಪಕ್ಷ ರೈತರಿಗಾಗಿ, ಬಡವರಿಗಾಗಿ, ಮಹಿಳೆಯರಿಗಾಗಿ, ದೀನ ದಲಿತರಿಗಾಗಿ ಯಾವತ್ತೂ ಅವ್ರ ಕಷ್ಟದಲ್ಲಿದ್ದಾಗ ಅವ್ರ ಜೊತೆ ನಿಲ್ಲುವಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಇದೆ. ಮುಂದಿನ ದಿನದಲ್ಲಿ ಈ ಹೋರಾಟ ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ, ನಾವು ಆ ಆಕಳು ಕೂಡ ಇಲ್ಲಿ ಬರ್ಲಕ್ಕೆ ತಯಾರಿಲ್ಲ ಸಿದ್ದರಾಮಯ್ಯ ನೋಡಿ. ಮಾತು ಇಲ್ಲಿ ತಂದ್ರೆ ಮಾತು ಯಾರ ಕಡೆಯವ್ರು ಸಿಗ್ತಾರಲ್ಲ. ಇವು ನೋಡಿದ್ರಿ ಎಲ್ಲ ಪತ್ರಕರ್ತ ಮಿತ್ರರಲ್ಲಿ ತರಬೇಕಾದ್ರೆ ಅದಕ್ಕೆ ನಾವು ಕಣ್ಣಿಗೆ ಪಟ್ಟಿ ಕಟ್ ತರಬೇಕಾಗತ್ತೆ. ಯಾರನ್ನ ಕಸಾಯಿಖಾನೆಗೆ ಹೋಯ್ತಿರೋ ಸರ್ಕಾರ ಹತ್ರ ಹೋಯ್ದ್ರೆ, ಅಲ್ಲಿ ಜಿಲ್ಲಾಧಿಕಾರಿ ಹತ್ರ ಹೋಯ್ದ್ರೆ ಅವ್ರು ಸರ್ಕಾರ ಕಳ್ಸ್ಕೊಡ್ತಾರೆ ಅನ್ನೋ ವಿಚಾರ ಮಾಡತ್ತೆ. ಅದಕ್ಕೆ ಇಂಥ ಪರಿಸ್ಥಿತಿ ಇವತ್ತು ರಾಜ್ಯದ ನಿರ್ಮಾಣ ಆಗ್ಯದ. ಈ ಪರಿಸ್ಥಿತಿ ಹೋಗ್ಲಾಡಿಸೋವರೆಗೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟಗಳು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿ ಬಂದಂಥ ಎಲ್ಲ